ಹೆಬ್ಬಳ್ಳಿ ಪಂಚಾಯಿತಿಯ ಪಿಡಿಒ ಎಲ್ಲಿದ್ದೀರಾ? ರಸ್ತೆಯಲ್ಲಿ ಆಗಿರುವ ಗುಂಡಿಗಳಿಗೆ ನೆಷ್ಟು ಬಲಿಬೇಕು? ಅಂಬೇಡ್ಕರ್ ಕಾಲೋನಿಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ? ಅವರು ಮನುಷ್ಯರಲ್ವೇ? ಅವರ ಜೀವಕ್ಕೆ ಬೆಲೆ ಇಲ್ವೇ? ಹೌದು ವೀಕ್ಷಕರೇ, ಹೊಸದುರ್ಗ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ಹೇರೂರು ಗ್ರಾಮದಲ್ಲಿ ಸಮಸ್ಯೆಗಳ ರಾಶಿ ಇದ್ದರೂ ಇದಕ್ಕೆ ಸ್ಪಂದಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಆಸಕ್ತಿಗಾಗಿ ಹಾಗೂ ಯಾವುದೋ ಕಾಣದ ವ್ಯಕ್ತಿಗಾಗಿ ತಮ್ಮ ಸಾರ್ವಜನಿಕ ಸೇವೆಯನ್ನ ಮರೆತು ಸಣ್ಣ ಸಮಸ್ಯೆಯ ಹಿಂದೆ ತಮ್ಮ ಎಲ್ಲಾ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಪಾಲಕ್ಷಪ್ಪನವರು ಆರೋಪಿಸುತ್ತಿದ್ದಾರೆ. ಸರ್, ನನ್ನ ಹೆಸರು ಪಾಲಕ್ಷಪ್ಪ ಅಂತ ಏರೂರಿಂದ ಮಾತಾಡ್ತಿದ್ದೀನಿ. ಹೆಬ್ಬಳ್ಳಿ ಗ್ರಾಮ ಪಂಚಾಯತಿಗೆ ಲಕ್ಕಪ್ಪ ಸಣ್ಣ ವೆಂಕಟೇಶ್ ಅಂತ ಇವನು ಬಾತ್ರೂಮ್ ಪಿಟ್ ಓಪನ್ ಮಾಡಿದ್ದು ಟ್ಯಾಕ್ಟ್ರಿ ಅಕ್ರಮವಾಗಿ ನೈಟು ಈ ಬಾತ್ರೂಮನ್ನು ಓಪನ್ ಮಾಡಿ 2 ತಿಂಗಳ ತನಕ ಬಿಟ್ಟು ಇದನ್ನು ಎಲ್ಲರಿಗೂ ಮನವಿ ಮಾಡಿದ್ರು. ಇದು 2 ತಿಂಗಳು ದುರ್ವಾಸನೆಯಿಂದ ಕುಡಿದ್ರು. ಯಾರು ಬಂದು ಪರಿಶೀಲನೆ ಮಾಡಿದೆ, ಪಿ ಡಿ ಒ ಮಾಡಿದೆ, ವಸ್ತ್ರಕ್ಕೆ ಮಾಡಿದ್ವಿ, ಎಲ್ಲರಿಗೂ ಮಾಡಿದ್ರು, ಯಾರೂ ಪರಿಶೀಲನೆ ಮಾಡಲಿಲ್ಲ. ಆದರೆ ಆ ಉದ್ದೇಶದಕ್ಕೆ ಇವನು ವೆಂಕಟೇಶ್ ಅಂತ ಇದೊಂದು ಸಣ್ಣ ಚಪ್ಪಡಿ ಕಲ್ಲು ಹಾಕಿರೋದಕ್ಕೆ ಇದು ಕಲ್ಲು, ಈ ಕಲ್ಲು ಇದು ಬಾತ್ರೂಮ್ ಪಿಟ್ಟು. ಇಲ್ಲಿ 10 ಪಿಟ್ಟಿದ್ದಾವೆ, ಇಲ್ಲಿ 10 ಪಿಟ್ಟುಗಳು. ಆ ಪಿಟ್ಟಿಗೆ ಮತ್ತೆ ಅಕ್ರಮ ಟ್ರ್ಯಾಕ್ಟರ್ ಹೊಡಿತೀನಿ ಅಂತ ಹೇಳಿದ್ರಿಂದ ಇದು ಈ ಕಲ್ಲಿಂದ ಅಲ್ಲಿಗೆ 12 ಅಡಿ ದಾರಿ ಇದೆ ಓಡಾಡೋದಕ್ಕೆ. ಈ ದಾರಿ ಇದ್ದರೂ ನಮಗೆ ಓಡಾಡೋಕ್ಕೆ ದಾರಿ ತೊಂದರೆ ಮಾಡಿದ್ದಾರೆ ಅಂತೇಳಿ ಸಿಒ ಮನವಿ ಮಾಡಿ ಅಧಿಕಾರಿಗಳಿಗೆ ನಾನು ಹೆಂಡ್ತಿ ಕೆಲಸದಾಗಿದೆ ಅಂತ ದರ್ಬಾರದಿಂದ ಅಧಿಕಾರಿಗಳಿಗೆ ಒತ್ತಡ ಮಾಡಿ ಸಿಒದಿಂದ ಮತ್ತು ಎಲ್ಲರಿಗೂ ಅರ್ಜಿ ಕೊಟ್ಟು ಇವ್ರು ಪಕ್ಕದ ಮನೆಯವರು 2 ಜನ ಕೂಡ್ರು ಸರ್. ಇವರು ಅವರಿಗೆ ಕೂಲಿ ಮಾಡ್ತಾರೆ. ಇವರು ಈ ಬಾತ್ರೂಮ್ ಪಿಟ್ನರ್ ಇವರು ಕೂಲಿ ಮಾಡಿದ್ರು. ಅವ್ರಿಗೂ ನೋಟಿಸ್ ಹಾಕೋದು, ಅವ್ರಿಗೆ ಪದೇ ಹಿಂಸೆ ಕೊಡೋದು. ನಾನು ಹೆಂಡ್ತಿ ಕೆಲಸದಾಗೈತೆ, ನಿಮ್ಮನ್ನು ಅದು ಮಾಡ್ತೀನಿ ಅಂತೇಳಿ ಹಿಂಸೆ ಕೊಡ್ತಾನೆ. ಅಂದರೆ ಹೇಳ್ಬೇಡ ಸರ್, ಅವ್ನು ಬೆಂಗಳೂರಿಂದ ಬರೋದು, ಒಂದು 3 ಜನ ಕರ್ಕೊಂಡು ಹೋಗೋದು, ಕುಡಿಯೋದು, ಹೋಗಿ ಅಧಿಕಾರಿಗಳಿಗೆ ದರ್ಪ ಮಾಡೋದು. ಹಾಗಾಗಿ ಇದನ್ನು ಕೂಡಲೇ ಬಂದು ನೀವೇ ಪರಿಶೀಲನೆ ಮಾಡಿ ದಾರಿ ಇದೆಯಲ್ಲ ಅಂತ ನೀವೇ ಬಂದು ಖುದ್ದ ನೋಡ್ಬೇಕಿದ್ದು. ಪಿ ಡಿ ಒ ಹೇಳಿದರೆ ತೆಗಿರಿ ಅವ್ರು ಅಷ್ಟೇ, ಅವ್ನ ಮಾತಿಗೆ ಮಾತ್ರ ಬೆಲೆ. ರೋಡ್ ಐತಿಲ್ಲ ಅಂತ ಅವರು ಪರಿಶೀಲನೆ ಮಾಡಲ್ಲ, ತೆಗಿರಿ ಅಂತ ಹೇಳ್ತಾರೆ ಅಷ್ಟೇ, ಮುಂದಕ್ಕೇನು ಹೇಳಲ್ಲ ಉತ್ತರ. ಅದನ್ನ ನೀವೇ ಕೂಡಲೇ ಬಂದು ಈ ಗಮನಕ್ಕೆ ನೀವೇ ಪರಿಶೀಲನೆ ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ ಸರ್. ನನ್ನ ಹೆಸರು ಮೇಘನಾ ಅಂತ. ನಮಗೆ ಬಾತ್ರೂಮ್ ಕಟ್ಸಿದ್ದೀವಿ, ಅದನ್ನು ರೋಡ್ ಮೇಲೆ ಸ್ವಲ್ಪ ಆಗಿದೆ, ಅದನ್ನು ತಗ್ಸಿ ಅಂತ ವೆಂಕಟೇಶು ಮತ್ತು ಲಕ್ಕಪ್ಪ ಅನ್ನೋರು ತುಂಬ ಇದನ್ನ ಮಾಡ್ತಾ ಇದ್ದಾರೆ. ನಮಗೂ ಕಾಣಿಸಲ್ಲ, ನಮ್ಮ ಅಪ್ಪಂಗೂ ಕಾಣಿಸಲ್ಲ. ನಾವು ಹೆಂಗೋ ಅಮೌಂಟ್ ಅಡ್ಜಸ್ಟ್ ಮಾಡಿಬಿಟ್ಟು ಕಟ್ಸಿದ್ದೀವಿ. ಆದರೆ ಇವಾಗ ತೆಗಿರಿ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ರೋಡ್ ಮೇಲೆ ಆಗಿದೆ ಅಷ್ಟೇ, ಜಾಸ್ತಿ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಆದರೂ ಅವರು ಆ ಥರ ಮಾಡ್ತಾ ಇದ್ದಾರೆ. ಗುಂಡಿ ಬಾತ್ರೂಮ್ದು ಮತ್ತೆ ಮಾಡ್ಕೊಳೋ ಶಕ್ತಿ ಇಲ್ಲ ನಮಗೆ. ಹಾಗಾಗಿ ಅವ್ರು ತುಂಬ ಪ್ರಾಬ್ಲಮ್ ಮಾಡ್ತಾರೆ. ಪದೇ ಪಿ ಡಿ ಒ ಬಂದುಬಿಟ್ಟು ನೋಟಿಸ್ ಅಂಟೋಗ್ಸೋಗಿ ಅವ್ರು. ಮೊನ್ನೆ ನಾವು ಇದ್ವಿ, ಆದರೂ ಅವ್ರಿಗೆ ಗೊತ್ತಿಲ್ದಂಗೆ ಅಂಟಿಸೋಗಿದ್ದಾರೆ ಮನೆ ಹತ್ರ ಬಂದುಬಿಟ್ಟು. ನೋಟಿಸ್ ಕೊಟ್ಟೋಗಿದ್ದಾರೆ. ನೋಟಿಸ್ ಕೈಯಲ್ಲಿ ಕೊಟ್ಟಿಲ್ಲ ಸರ್, ಅವರು ಅಂಟಿಸೋಗಿದ್ದಾರೆ. ನಮಗೆ ಗೊತ್ತಿಲ್ಲದಂಗೆ ಗೋಡೆ ಮೇಲೆ ಅಂಟಿಸೋಗಿದ್ರು. ತೆಗೆದು ಕ್ಲಿಯರ್ ಮಾಡಿಕೊಡಿ ಅಂತಾರೆ ಪಂಚಾಯತಿಯವರು. ಅವರೇ ಹೇಳ್ತಾರಲ್ಲ ಸರ್, ಅವರೇ ಕ್ಲಿಯರ್ ಮಾಡ್ಬೋದು. ಆದರೆ ನಮಗೆ ಬಾತ್ರೂಮ್ ಕಟ್ಸೋ ಟೈಮಲ್ಲಿ ಪಂಚಾಯತಿ ಕಡೆಯಿಂದ ಏನೂ ಕೊಟ್ಟಿಲ್ಲ ಸರ್. ನಾವೇ ಅಡ್ಜಸ್ಟ್ ಮಾಡಿಬಿಟ್ಟು ನಮ್ಮ ಅಪ್ಪ ಕಾಣಿಸಲ್ಲ ಅಂದ್ರು ಅಮೌಂಟ್ ಅಡ್ಜಸ್ಟ್ ಮಾಡಿ ಕಟ್ಸಿದ್ದಾರೆ ಸರ್. ರಸ್ತೆಯಲ್ಲಿ ಜೀವ ತೆಗೆಯುವ ಗುಂಡಿಗಳಿದ್ರೂ ಅದೇ ರಸ್ತೆಯಲ್ಲಿ ಓಡಾಡುವ ಅಧಿಕಾರಿಗಳು ಅದನ್ನ ಕಂಡರೂ ಕಾಣದಂತೆ ನಿರ್ಲಕ್ಷ್ಯ ಮಾಡಿ ಹೋಗ್ತಿದ್ದಾರೆ. ಅವರು ಇದನ್ನ ಮುಚ್ಚದೆ ಇದ್ರೆ ಅಪಘಾತಗಳಾಗಿ ಎಷ್ಟು ಜನರು ಕೈಕಾಲು ಮುರಿದುಕೊಂಡ್ರು ಅಥವಾ ಜೀವವೇ ಹೋಗುವುದೋ ಗೊತ್ತಿಲ್ಲ. ಹಾಗೆಯೇ ಅದೇ ಗ್ರಾಮದ ದಲಿತ ಕಾಲೋನಿಯಲ್ಲಿ ಚರಂಡಿಯ ಕೊಳಚೆ ನೀರು ಹರಿದು ಮನೆಗಳ ಮುಂದೆ ನಿಲ್ಲುತ್ತಿದ್ದು ಅದರಿಂದ ಅಲ್ಲಿನ ಜನರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ. ಮಕ್ಕಳು, ವೃದ್ಧರು ಮತ್ತು ಮಹಿಳೆಯರು ಹೆಚ್ಚು ತೊಂದರೆ ಅನುಭವಿಸುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸ್ವಚ್ಛತೆಯ ಕಾರ್ಯ ನಡೆಯದೇ ಇರುವುದು ಸಮಸ್ಯೆಗೆ ಮೂಲ ಕಾರಣ ಎಂದು ಜನರು ಪಂಚಾಯಿತಿಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹೆಸರು ರಾಕೇಶ್ ಅಂತ, ಏರೂರು ಏಕೆ ಕಾಲೋನಿ ಒಬ್ಬ ವಾಸಿ. ಇಲ್ಲಿ ಬಂದು ಸಮಸ್ಯೆ ಏನಂದ್ಬಿಟ್ರೆ, ಇಲ್ಲಿ ನೋಡಿದ್ರೆ ಫುಲ್ ಗಲೀಜು. ಮನೆ ಹತ್ರ ನೈಟ್ ಹೊತ್ತು ಲೈಟು ಯಾವ ರನ್ನಿಂಗ್ ಇಲ್ಲ, ಅದೊಂದು ಲೈಟ್ ಆನ್ ಆಗುತ್ತೆ, ಬಟ್ ಬಿಟ್ಟರೆ ಅದೊಂದು ಲೈಟ್ ಆನ್ ಆಗುತ್ತೆ. ಇಲ್ಲಿ ಗ್ರಾಮದಲ್ಲಿ ಈ ಹೊಟ್ಟಿಲಿ 2 ಲೈಟ್ ಆನ್ ಆಗೋದು ಅಷ್ಟೇ, ಇನ್ಯಾವು ಆನ್ ಆಗಲ್ಲ. ಅದೊಂದು ಸೋಲಾರ್ ಅಂತ ಹಾಕ್ಸಿದ್ದಾರೆ. 7 ಗಂಟೆಗೆ ಒಂದು ಹಾಕಿದ್ರೆ ಅದು 8 ಗಂಟೆಗೆ ಆಫ್ ಆಗುತ್ತೆ. ಅಲ್ಲಿ ಐ ಮಾಸ್ಕ್ ಹಾಕಿದ್ದಾರೆ, ಅದು ಅನುದಾಯ ಬಂದಿತ್ತೆ ಅಂತ. ಅದ್ರಾಗೆ 2 ಲೈಟ್ ಒತ್ತೋದು 4 ಇದಾವೆ, 4ರಾಗ 2 ಒತ್ತೋದು. ಈಗ ಅವು ಒತ್ತಿಲ್ದಂಗೆ ಇದಾವೆ.
ಒಬ್ರಿಗೋ ಮನವಿ ಮಾಡಿದ್ರೆ ಯಾರು ರೆಡಿ ಮಾಡ್ಸಲ್ಲ. ಇದು PDOನು ಸಹ ಬಂದಿಲ್ಲ, ಯಾರ ಒಬ್ಬ ಪಂಚಾಯತಿ ಕಾರ್ಯಕರ್ತನೂ ಸಹ ಎಟ್ಟಿ ಏಕೆ ಕಾಲೋನಿಗೆ ಬಂದು ನೋಡಲ್ಲ. ಇಲ್ಲಿಗೊಂದು ಬೆಳಕಿಲ್ಲ. ಈಗ ಯಾರ ಹೆಣ್ಮಕ್ಳು ನೈಟ್ ಹೊತ್ತು ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಏನಕ್ಕೆ ಹೋಗ್ಬೇಕಂದ್ರೆ ಹೊಲ್ದಕ್ಕೆ ಹೋಗ್ಬೇಕು. ಅಲ್ಲಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಕಳ್ಳಿ ಕಾಟ ಬೇರೆ. ಕುಡಿಯೋ ನೀರಿಗಾಗ್ಲಿ ಒಂದ್ ತಿಂಗಳಾಯ್ತು ಟ್ಯಾಂಕ್ ಕಟ್ಟು, ಬಟ್ ರೆಡಿ ಮಾಡಿಸ್ತಿಲ್ಲ. ಮೊನ್ನೆ ರೆಡಿ ಮಾಡಿಸಿದ್ರು. ತುಂಬಾ ಕೇರ್ಲೆಸ್ ಮಾಡ್ತಾರೆ. ಏಕೆ ಕಾಲೋನಿ ಅಂದ್ರೆ ಕೇರ್ಲೆಸ್. ಯಾರೇ ಒಂದು ಪಂಚಾಯತಿಯಿಂದ ಒಂದು ಅನುದಾಯ ಆಗ್ಲಿ, ಯಾವ್ದೋ ಒಂದು ಗ್ರಾಮ ಸಭೆ ಆಗ್ಲಿ, ಯಾವ್ದೋ ಒಂದು ಸ್ಟೇಟಸ್ಗೆ ಹಾಕ್ತಾರೆ, ಅವ್ರಿಗೆ ಎಲ್ಲಿ ಬೇಕಲ್ಲಿ ಅನುಕೂಲ ಆಗತ್ತಂಗ್ ಮಾಡ್ಕೊಂತಾರೆ, ಎದ್ದೋಗ್ತಾರೆ. ಇದುವರೆಗೂ ಬಂದು ಗ್ರಾಮದಾಗೆ ಯಾರಿಗಾರ ಹಿಂಗ ಆಗೈತೆ ಇದಿಲ್ಲ. ಕಂದಾಯ ಮಾತ್ರ ಕೇಳಕ್ ಟೈಮಿಂಗ್ ಸರಿಯಾಗಿ ಬರ್ತಾರೆ, ಕಂದಾಯ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇಲ್ಲಿ ನೀರ್ ಕಂದಾಯ ನೋಡ್ತಾರೆ. ಇಲ್ಲಿ ನೀವೇ ನೋಡ್ರಿ, ಇಲ್ಲಿ ರೋಡ್ ಯಾವ ತರ ಇದೆ, ಇದರ ಬೆಳೆ ಯಾವ ತರ ಇದೆ. ಒಟ್ಟು ಸ್ವಚ್ಛತೆ ಅನ್ನೋದೇ ಇಲ್ಲ. ಏಕೆ ಕಾಲೋನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೆಂಗ್ ಮಾಡ್ತಾರೋ, ಬರೀ 100 ರೋಟ ಇದಾವ ಅನ್ನೋ ಒಂದು ಕಾರಣಕ್ಕೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಯಾರೇ ಸಹ ಆಗ್ಲಿ, ಯಾರು ಗೆದ್ದಂತ ವ್ಯಕ್ತಿಗಳಾಗ್ಲಿ ಯಾರು ಬರಲ್ಲ ಇಲ್ಲಿ. ಯಾಕಂದ್ರೆ ಬಂದು 99 ಓಟ್ ಇದಾವ ಅಷ್ಟೇ. ನಮ್ಮ ಹತ್ರ ಒಂದು 500 ಓಟ್ ಇದ್ದಿದ್ರೆ ಮೋಸ್ಟ್ಲಿ ಬಂದು ನಮ್ಮನ್ನು ಕಷ್ಟಗಳು ಕೇಳೋರು, ಒಪ್ಪೆಲೆಗಳನ್ನ ಅರ್ಥ ಮಾಡ್ಕೊಳ್ಳೋರು. ಬಟ್ ಏನ್ ಮಾಡ್ಲಿ, ಇವರು ಮುದ್ರಿದ್ದಾರೆ. ಇವ್ರೇನೀಗ ನಾಳೆಗೆ ಬಂದು ಯಾರು ಹೇಳ್ತಾರ ಸರಿ ಬುದ್ಧಿ, ಸರಿ ಬುದ್ಧಿ ಮಾಡ್ತೀನಿ ಬುದ್ಧಿ ಅಷ್ಟೇ ಇವ್ರಿಗೆ ಗೊತ್ತಿರೋದು. ಹಂಗಾಗಿ ನಾವೇನ್ ಮಾಡ್ಲಿ, ಓಟಿನ ಸಂಖ್ಯೆ ಬೇರೆ ಇಲ್ಲ. ಎಲ್ಲಾರು ಬಂದಿಲ್ಲಿ ನಮ್ಮ ಬಹಳ ಒಂಥರ ಹೀನಾನ್ಯವಾಗಿ ಈಗ ನಾವು ಮಾತಾಡಿದ್ರೆ ಇಲ್ಲಿ ಕೇಳಿದ್ರೆ ಸರಿ ಆಯ್ತಪ್ಪ ಅಂತ ಹೋಗ್ತಾರೆ. ಇಲ್ಲಿ ಎಷ್ಟು ನೀವೇ ನೋಡಿದ್ರೆ ನೈಟ್ ಹೊತ್ತು ಬಂದು ನೋಡ್ಬಿಟ್ರೆ ಇಲ್ಲಿ ಲೈಟೇ ಇಲ್ಲ, ಏನು ಸರಿನೇ ಇಲ್ಲ. ಇಲ್ಲಿ ಏಕೆ ಕಾಲೋನಿ ಅನ್ನೋದು ಇಲ್ಲಿ ಗ್ರಾಮನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಜಾಗ ಇಲ್ಲ, ಏನಿಲ್ಲ, ಇರಕ್ ಮನೆ ಇಲ್ಲ. ಚರಂಡಿ ಫಸ್ಟ್ ಇಲ್ಲಿ ಬಂದಿದ್ ನೀರು ಇಲ್ಲೇ ಬಂದು ಇಲ್ಲೇ ಸ್ಟಾಕ್ ಆಗುತ್ತೆ. ಇದೇ ಕೆರೆ, ಗ್ರಾಮದಲ್ಲಿ ಇದೇ ಕೆರೆ ಅನ್ಕೊಂಡ್ಬಿಡ್ರಿ. ಇಲ್ಲೇ ಬಂದು ಇಲ್ಲೇ ಸ್ಟಾಕ್ ಆತ್. ಮತ್ ಮುಂದಕ್ಕೆ ಅದೆಲ್ಲಿಗೆ ಹೋಗಿ ಸೇರುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ನಕ್ಷೆ ಎಲ್ಲ ಐತೆ, ಚರಂಡಿ ಎಲ್ಲ ಐತೆ, ಹಿಂಗ ಆಸಿಗೆ ಬಂದಿತ್ತಾ ಹಿಂಗ್ ಚರಂಡಿ ಇಲ್ಲೇ ಸ್ಟಾಪ್ ಆಗುತ್ತೆ. ಮತ್ತೆ ಅದೆಲ್ಲಿಗೆ ಹೋಗಿ ಸೇರುತ್ತಾ ಗೊತ್ತಿಲ್ಲ. ನಾನು ಹುಟ್ಟಿ ಇಷ್ಟು ವರ್ಷಕ್ಕೆ ಇದುವರೆಗೂ ಯಾವುದೇ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಬಂದು ಇಲ್ಲಿಂದ ಒಂದು ಕ್ಲೀನಿಂಗ್ ಆಗ್ಲಿ, ಒಂದು ಚರಂಡಿ ತೆಗ್ದಿರೋದಾಗ್ಲಿ ನೋಡೇ ಇಲ್ಲ. ನಾನಂತರೂ ನೋಡೇ ಇಲ್ಲ. PDO ಮನವಿ ಮಾಡ್ಕೊಂಡಿವಿ, ಅವ್ರು ಹೇಳ್ತಾರೆ ಈಗ PDO ಇರ್ತಾರೆ, 2 ತಿಂಗಳು ಇವ್ರು ಇರ್ತಾರೆ, 2 ತಿಂಗಳು ಅವ್ರು ಬರ್ತಾರೆ. ನನಗೆ ಗೊತ್ತಿಲ್ಲಪ್ಪ. ಮತ್ತೆ ಇವ್ರು ಯಾವ ತರ ಮಾಡ್ತಿದಾರೆ ಅಂದ್ರೆ, ಈಗ ವೋಟಿಂಗ್ ಟೈಮ್ ಆಗಿ ಮೆಂಬರ್ ಬರ್ತಾರೆ, ಬೇರೆ ಕೊಟ್ಟು ಎಷ್ಟಕ್ಕ ದಿವಸ ಆಗಿತ್ತೆ, ಅವು ಏನು ಬಂದಿಲ್ಲ ಸರ್. ಎಲ್ಲ ಕೊಟ್ಟು ಏನು ನಮ್ಗೆ ಬಾತ್ರೂಮೇ ಬಂದಿಲ್ಲ. ಅವಾಗ ಬಂದಿತ್ತಲ್ಲಮ್ಮ, ಅವಾಗ ಬಂದಿತ್ತಲ್ಲ ಅಂತ ಹೇಳ್ತಾರೆ. ಬಾತ್ರೂಮಿಂದ ನಾವು ಕೊಟ್ಟಿದ್ದು ಅವಾಗ ಒಂದ್ಸತಿ ಬಂದಿದ್ರು, ಎಲ್ಲ ಕಟ್ಟಿ ಅದು ಬಂದಿತ್ತು, ಅಲ್ಲಿ ಹೋತು ಅದು ಬರೋದಿಲ್ಲ ಅಂತ ಹೇಳ್ತಾರೆ. ಅವೆಂತವನ್ನೇ ಕಟ್ಟಿಬಿಟ್ಟು ಹೋದ್ರು, ಎಲ್ಲ ದುಡ್ಡು ತಗೊಂಡು ಈಗ ಮಾಡ್ತಾರೆ ಸರ್ ನಮ್ಗೆಲ್ಲವ. ಎಷ್ಟು ಬಾರಿ PDOಗೆ ದೂರು ನೀಡಿದ್ರೂ ಬಂದು ಒಮ್ಮೆಯೂ ಭೇಟಿ ನೀಡಿ ಸ್ಪಂದಿಸಿಲ್ಲ. ರಸ್ತೆಯ ಬದಿಯಲ್ಲಿ ಗಿಡ ಗಂಟೆಗಳು ಬೆಳೆದು ವಿಷ ಜಂತುಗಳು, ಕರಡಿ ಮತ್ತು ಬೇರೆ ಪ್ರಾಣಿಗಳ ಕಾಟು ಬಿದ್ದರೂ ಅದು ಸಮಸ್ಯೆಯೇ ಅಲ್ಲ ಎಂಬ ರೀತಿಯಲ್ಲಿ PDO ವರ್ತಿಸುತ್ತಿದ್ದಾರೆ. ಗ್ರಾಮದಲ್ಲಿ ವಿದ್ಯುತ್ ಬೀದಿ ದೀಪಗಳ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇಡೀ ಊರಿಗೆ 2 LED ಲೈಟ್ ಬೆಳಕು ಮಾತ್ರ ಬರ್ತಿದ್ದು ಅದು PDO ಅವರಿಗೆ ಕಣ್ಣಿದ್ದು ಕಾಣಿಸ್ತಿಲ್ಲ ಎಂಬಂತೆ ಹಾಗಾಗಿದೆ. ಇಲ್ಲಿಯವರೆಗೂ PDO ಯಾವುದೇ ತರಹದ ಅಭಿವೃದ್ಧಿ ಕಾರ್ಯಗಳಿಗೆ ಸ್ವಲ್ಪವೂ ತಮ್ಮ ಸಮಯವನ್ನ ನೀಡಿ ಅದನ್ನ ಸರಿ ಮಾಡುವ ಪ್ರಯತ್ನವನ್ನೇ ಮಾಡ್ತಿಲ್ಲ ಅಂತಾರೆ ಗ್ರಾಮಸ್ಥರು. ನಮ್ಮ ಹೆಸರು ಲಕ್ಕಮ್ಮ ಅಂತ. ನಾವು ಏರು ರೇಖಾ ಕಾಲೋನಿಯಿಂದ ಮಾತಾಡ್ತಾ ಇದ್ದೀವಿ. ನಮಗೆ ಏನಂತಂದ್ರೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ. ಇಲ್ಲಿ ಜನ ವಾಸ ಮಾಡ್ತಿದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಇಲ್ಲರಿಗೆ. ನಾವೆಲ್ಲ ಮನುಷ್ಯರು ಅನ್ನೋದೇ ಗೊತ್ತಾಗ್ತಿಲ್ಲ ಅವರಿಗೆ. ಇಲ್ಲೇನು ಚರಂಡಿ ವ್ಯವಸ್ಥೆ ಇಲ್ಲ, ಒಂದು ಬಾತ್ರೂಮಿನ ವ್ಯವಸ್ಥೆ ಇಲ್ಲ. ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ, ಸಮಸ್ಯೆ ಆಗುತ್ತೆ. ಇಲ್ಲಿ ಒಂದು ಬಾತ್ರೂಮಿನ ವ್ಯವಸ್ಥೆ ಕೇಳಕ್ ಹೋದ್ರೆ ಅಲ್ಲೇ ಮುಗ್ದೇ ಹೋಗಿದಾವೆ, ಎಲ್ಲ ಇದಾಗಿದಾವೆ ಅಂತ ಹೇಳ್ತಾರೆ. ಹಂಗಾಗಿ ಇದೆಲ್ಲ ನಾವು ತಿಳಿಸ್ತಾ ಇದೀವಿ. ಆದ್ರೂ 2-3 ವರ್ಷದಿಂದ ಹೇಳಿದ್ರು ಒಬ್ರು ಸಹ ಯಾರು ಸ್ಪಂದಿಸ್ತಿಲ್ಲ. ಅದಕ್ಕೋಸ್ಕರ ನಾವೆಲ್ಲಾರ ಇವರೆಲ್ಲ ಇಷ್ಟಕ್ಕೂ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋದಂತ ಆಮೇಲೆ ನಾವು ಹಂಗಾಗಿ ನಮಗೆ ಇದನ್ನ ಕೇಳ್ಕೊಂಡು ಜಲ್ದಿ ಬಂದು ವ್ಯವಸ್ಥೆ ಮಾಡ್ರೆ ನಾವು ಸುಮ್ನೆ ತಾಳ್ಮೆಯಿಂದ ಇರ್ತೀವಿ. ಇಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ಎಲ್ಲದಕ್ಕೂ ಪಂಚಾಯತಿ ದುಡ್ಡಿಲ್ಲ ಅಂತ ಹೇಳ್ತಾರೆ. PDOಗಳು ಇರೋದಿಲ್ಲ. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಈಗ ಅಲ್ಲೇ ಹೋಗ್ತಿರ್ತಾರೆ, ಬರ್ತಿರ್ತಾರೆ ಬೇರೆ. ಹಂಗಾಗಿ ನಮಗೆ ಇಲ್ಲಿ ವ್ಯವಸ್ಥೆ ಬೇಕು, ಸರಿಯಾದ ವ್ಯವಸ್ಥೆ ಬೇಕು. ಹೆಣ್ಮಕ್ಳಿಗೂ ಆಗ್ಲಿ, ಮುದುಕರು ಬಹಳ ಜನ ಇದಾರೆ. ಸರ್ ನಮ್ಮ ಹೆಸರು ಶೈಲಮ್ಮ ಅಂತ, ಏರೂರು ಏಕೆ ಕಾಲೋನಿಯಿಂದ. ಎಲ್ಲ ಪಂಚಾಯತರು ಎಲ್ಲರೂ ನಮ್ಮ ಕಡೆಗಣಿಸ್ತಾರೆ. ನಾವೇನೋ ಒಂದ್ ಹೇಳಕ್ ಹೋದ್ರು ಎಲ್ಲ ಕಡೆಗಣಿಸ್ತಾರೆ ಸರ್. ನಮ್ ಕಷ್ಟ ನಾವ್ ಹೇಳ್ಕೊಳಕ್ ಹೋದ್ರೆ ನಮ್ಮನ್ನೆಲ್ಲ ತೀರ್ಸ್ಕರ ಮಾಡಿಸ್ತಾರೆ. ನಮ್ಮ ಸ್ವಂತ ಸರ್, ನಮಗೆ ರೋಡ್ ಆಗ್ಬೇಕು, ಚರಂಡಿ ಆಗ್ಬೇಕು. ನಾನು ಇದು ಗಲೀಜ್ಗೆ ಬೆಳೆದ್ರದಕ್ಕೆ ನಾನು ಮನೆ ಬಿಟ್ಟೀನಿ. ಬಟ್ಟೆ ಹೊಲಿತಿದ್ ನಾನು. ಇದು ಗಲೀಜಾಗಿರೋದಕ್ಕೆ ನಾನು ಮನೆ ಬಿಟ್ಟೀನಿ. ನನಗೆ ಹೊಟ್ಟೆ ಮುರ್ತ್ ಬಂದಿ ಈ ಗಲೀಜ್ ನೀರು ಕುಡ್ದು ಬಟ್ಟೆ ಹೊಲಿತಿದ್ದಾಳೆ. ಆ ಮನೆಗೆ ಹೋಗಿನಿ, ಬೇರೆಯವ್ರ ಮನೆಗೆ.
ಇಲ್ಲ, ಕುಡಿಯೋ ನೀರು ಇಲ್ಲ, ಫಿಲ್ಟರ್ ನೀರು ಇಲ್ಲ. ನಮಗೆ ಬಹಳ ತೊಂದರೆ ಸ್ವಾಮಿ. ರೋಡ್ ಇಲ್ಲ, ರೋಡ್ ಸರಿ ಮಾಡ್ಬೇಕು. ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಮಳೆಗಾರ ಬತ್ಲು ಬಾ ಇಲ್ಲ ಬಾತ್ರೂಮ್ ಚೆಂಬಿಡ್ಕೊಂಡು ಹೋಗ್ಬೇಕು. ನೀರಿನ ವ್ಯವಸ್ಥೆ ಇಲ್ಲ. ಟ್ಯಾಂಕ್ ತೊಳಿ ಫಸ್ಟ್, ಟ್ಯಾಂಕ್ ತೊಳಿ ಅಲ್ಲ. ಆಮೇಲೆ ಬೀಚ್ನಲ್ಲಿ ಮಾಯಿ ಕಟ್ಕೊಳ್ತೀವಿ ನೀರು ನಾವು. ಮಾಯಿ ಕಟ್ಟಿ ನೀರು ತರ್ತೀವಿ, ಬೀಚ್ನಾಗ ನೀರು ತರ್ತೀವಿ. ಆಮೇಲೆ ಗಟ್ಟಿ ತೊಳಿ ಅಲ್ಲ, ಒಂದು ದಟ್ಟಂಗಿ ತೊಳಿಗೆ ತುಂಬಾ ವರ್ಷ ಆಗಿತ್ತಲ್ಲೇ. ಅದ್ರ ಹುಳು ಬರ್ತವೆ, ಅದರಿಂದ ಕಾಯಿಲೆ ಅಂದ್ರೆ ಹುಳ. ಈ ರೋಡ್ ಸರ್ ಮಾಡ್ಲೇಬೇಕು ನಮ್ಗೆ. ರೋಡ್ ಇಲ್ಲ ಸ್ವಚ್ಛ ಇರ್ಬೇಕು ನಮಗೆ. ಇದನ್ನ ಈಗ ಇನ್ನೊಂದ್ಸಲಿ ಈಗ ಎಲ್ಲಾರ ಗಮನಕ್ಕೆ ಏನ್ ತರ್ತೀವಿ ಅಂದ್ರೆ, ಈಗ ಇದನ್ನ ನಡೆಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಉಗ್ರ ಹೋರಾಟ ಮಾಡಕ್ ನಾವೆಲ್ಲ ರೆಡಿ ಇದೀವಿ. ಜೈ ಭೀಮ್. ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಪಿಡಿಒ ತಮ್ಮ 15 ದಿನದ ಸಮಯವನ್ನ ಯಾವುದೇ ದೊಡ್ಡ ಸಮಸ್ಯೆ ಅಲ್ಲದ ವಿಷಯದ ಹಿಂದೆ ಕಾಲಹರಣ ಮಾಡ್ತಿದ್ದಾರೆ. ಗ್ರಾಮದ ಪಾಲಾಕ್ಷಪ್ಪ ಎನ್ನುವವರ ಮನೆಗೆ ತಾವೇ ವೈಯಕ್ತಿಕವಾಗಿ ಬಂದು ನೋಟಿಸ್ಗಳನ್ನ ನೀಡಿ ಕೆಲಸಕ್ಕೆ ಬಾರದ ಆ ಒಂದು ಸಣ್ಣ ಸಮಸ್ಯೆಯ ಹಿಂದೆ ತಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಅದು ಹಿಂಬದಿಯ ಕಂಜುರ್ವನ್ಸಿ ರಸ್ತೆ ಅಂದ್ರೆ ಕಸ ವಿಲೇವಾರಿ ರಸ್ತೆಗೆ 1 ಅಡಿ ಹೆಚ್ಚುವರಿಯಾಗಿ ಇರುವ ಚಪ್ಪಡಿ ಕಲ್ಲನ್ನ ತೆಗೆಸಲು ತಮ್ಮ ಎಲ್ಲ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಕಂಜರ್ವೆನ್ಸಿ ರಸ್ತೆಯಾಗಿದ್ದು ಅಲ್ಲಿ ಯಾರೂ ತಮ್ಮ ಮೂಲ ಚಟುವಟಿಕೆಗಳಿಗೆ ಉಪಯೋಗಿಸದ ರಸ್ತೆಗೆ ಯಾಕೆ ಪಿಡಿಒ ಅವರು ಅಷ್ಟು ಗಂಭೀರ ಸಮಸ್ಯೆಗಳನ್ನ ಬಿಟ್ಟು ಈ ಸಮಸ್ಯೆಗೆ ಇಷ್ಟೊಂದು ವೈಯಕ್ತಿಕವಾಗಿ ತಲೆ ಕೆಡಿಸಿಕೊಳ್ತಿದ್ದಾರೆ ಎನ್ನುವುದೇ ಅರ್ಥವಾಗ್ತಿಲ್ಲ. ಇನ್ನಾದರೂ ಪಿಡಿಒ ಅವರು ಎಚ್ಚೆತ್ತು ಗ್ರಾಮದಲ್ಲಿ ದಲಿತ ಕಾಲೋನಿ ಹಾಗೂ ಗ್ರಾಮದ ಎಲ್ಲೆಡೆ ಇರುವ 100 ಸಮಸ್ಯೆ ಕಡೆ ಗಮನ ಹರಿಸಿ ರಸ್ತೆಯಲ್ಲಿರುವ ಗುಂಡಿಗಳನ್ನ ಮುಚ್ಚುವ ಕಾರ್ಯದ ಬಗ್ಗೆ ತಮ್ಮ ಕಾರ್ಯವೈಖರಿಯನ್ನ ತೋರಲಿ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಂದೆ ದೊಡ್ಡ ಮಟ್ಟದಾಗಿ ಪ್ರತಿಭಟನೆ ಮಾಡುವುದಾಗಿ ಹೇರೂರು ಗ್ರಾಮದ ಗ್ರಾಮಸ್ಥರು ಮನವಿ ಮಾಡಿಕೊಳ್ತಿದ್ದಾರೆ.